ನಾನು ಈ ದೇವಸ್ಥಾನಕ್ಕೆ ಹೋಗಿ ತೊಟ್ಟಿಲು ಕಟ್ಟಿ ಮತ್ತು ಮಡಿಲು ಕಟ್ಟಿದ ಮೇಲೇ ನನಗೆ ಅವಳಿ ಜೋಳಿ ಮಕ್ಕಳಾಗಿದ್ದು. 5 ವರ್ಷ ಮಕ್ಕಳಾಗಿರಲಿಲ್ಲ. ಮತ್ತು ತೊಟ್ಟಿಲು ಕಟ್ಟಿ 2 ವಾರದಲ್ಲಿಯೇ ನನಗೆ ಮಕ್ಕಳಾಗಿದ್ದು. ಯಾವ ದೇವಸ್ಥಾನ ಅನ್ನೋದು ಪ್ರತಿಯೊಂದೂ ಡೀಟೇಲ್ಸ್ ಈ ವ್ಲಾಗಲ್ಲಿ ಹೇಳಿದ್ದೀನಿ. ಪೂರ್ತಿಯಾಗಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಲೋ, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ, ತುಂಬ ಜನ ಕಮೆಂಟ್ ಮಾಡಿದ್ರಿ. ನಾನು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಬಾರ್ದು ಅಂತಂದೇಳಿ ಅಂದ್ಕೊಂಡಿದ್ದೆ. ಸೊ ತುಂಬ ಕಮೆಂಟ್ಸ್ ಇದುವರೆಗಾಯ್ತು. ಇವಾಗ ನನ್ನ ಮಕ್ಕಳು ಹುಟ್ಟಿ 1 ವರ್ಷ 7 ತಿಂಗಳಾದ್ರೂ ಇದ್ರ ಬಗ್ಗೆ ಕಮೆಂಟ್ಸ್ಗಳು ಬರ್ತಾ ಇದೆ. ನಾನು ದೊಡ್ಡವರಾಗಿರೋದು ವಿಡಿಯೋ ಹಾಕಿದ್ರು, ಚಿಕ್ಕ ಮಕ್ಕಳದ್ದು ಫೋಟೋಸು ವೀಡಿಯೋಸ್ ಹಾಕಿದ್ರು, ಕಮೆಂಟ್ ಬರೋದೇ ಇದ್ರದ್ದು ಬಗ್ಗೆನೇ. ಬಟ್ ಒಂದೊಂದು ಸರಿ ಸ್ವಲ್ಪ ಯಾವುದ್ರ ಬಗ್ಗೆ ಡಿಸ್ಕಸ್ ಅಂತಂದರೆ ಇದೆ, ನನ್ನ ಟ್ವಿನ್ಸ್ ಮಕ್ಕಳ ಬಗ್ಗೆನೇ ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ತುಂಬ ಜನ ಕಮೆಂಟ್ ಏನು ಮಾಡಿದ್ರಿ ಅಂತಂದರೆ, ಅಕ್ಕ ನಿಮ್ಮ ಮಕ್ಕಳು ಇದು IVF ಮಾಡಿಸಿದ್ರಾ, IVI ಮಾಡಿಸಿದ್ರಾ, ಅವಳಿ ಜೋಳಿ ಮಕ್ಕಳು ಹುಟ್ಟಿದೆ ಅಲ್ವಾ ಅಂತಂದೇಳಿ ಈ ಥರ ಕಮೆಂಟ್ ಮಾಡಿದ್ರಿ. ಇಲ್ಲ ನಾರ್ಮಲ್ ಆಗಿನ ಈ ಥರ ಎಲ್ಲ ಕಮೆಂಟ್ ಮಾಡಿದ್ರಿ. ಅವ್ರಿಗೋಸ್ಕರ ಎಲ್ರಿಗೂ ಇದೊಂದು ವಿಡಿಯೋ ಮೂಲಕ ತಲುಪಲಿ ಅನ್ನೋದೊಂದು ಕಾರಣಕ್ಕೆ ನಾನು ಮತ್ತು ಇನ್ನು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ದು ಕಾರಣ ಏನಪ್ಪ ಅಂದರೆ, ನಿಮಗೆ ಗೊತ್ತೇ ಇದೆ. ನನಗೆ ಮುಂಚಿತವಾಗಿ ನಾನು ಬೆಂಗಳೂರಾಗಿದ್ದಾಗ, ನಾನು ಓಲ್ಡ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಬೆಂಗಳೂರಾಗಿದ್ದಾಗ ನನಗೆ 2 ಸರಿ ಆಪರೇಷನ್ ಆಗಿದ್ದು, ಮತ್ತು 5 ವರ್ಷ ಆದ್ರೂ ಮಕ್ಕಳಾಗದೇ ಇದ್ದಿದ್ದು. ನಾವು ತೋರಿಸಿದ್ದೀವಿ, ಎಷ್ಟೋ ತೋರಿಸಿದ್ವಿ, ಬಟ್ ಏನೂ ಇದಾಗಲಿಲ್ಲ. ಏನು ಮಾಡೋದು? ಆಮೇಲೆ ನಮ್ಮ ಯಜಮಾನ್ರು ಬೇರೆ ದೇವಸ್ಥಾನ ಚೇಂಜ್ ಮಾಡಿದ್ರು ಅಲ್ವಾ ವರ್ಕು. ಅಲ್ಲಿಗೆ ಬಂದಾಗ ಇಲ್ಲಿ ಹೇಳಿದರು, ಈ ಥರ ಹೋಗಿ ತೊಟ್ಲು ಕಟ್ಟ್ರಿ, ಹಳ್ಳಿ ಮರಕ್ಕೆಲ್ಲ ತೊಟ್ಲು ಕಟ್ಟ್ರಿ, ಮಕ್ಕಳಾಗ್ತೆ. ತುಂಬ ಜನಕ್ಕೆ ಇಲ್ಲಿ ಬಂದಮೇಲೆ ಮಕ್ಕಳಾಗಿದೆ, ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗಿದೆ ಅಂತಂದೇಳಿ ತುಂಬ ಜನ ಹೇಳ್ತಾಯಿದ್ರು. ಇಲ್ಲಿ ನಾವಿರಲ್ಲಿ ಹೇಳಿದಾಗ ನಾವು ಇದೊಂದು ಸರಿ ನೋಡ್ಬಿಡೋಣ ಅಂತಂದೇಳಿ, ಮತ್ತು ನಾನು 5 ಶುಕ್ರವಾರ ನಡ್ಕೊಂಡೆ. ಅಂದರೆ 5 ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಬರೋದು ಹಿಂಗೆ ಮಾಡ್ತಾಯಿದ್ದೆ. ಪ್ರದಕ್ಷಿಣೆ ಹಾಕೋದು, ನಮಸ್ಕಾರ ಅದೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೆ. ಅದಾದಮೇಲೆ 5ನೇ ಶುಕ್ರವಾರ ಇರುತ್ತಲ್ವ, ಅವತ್ತಿನ ದಿನ ಬೆಳಗ್ಗೆ ಮುಂಜಾನೆ ಎಷ್ಟು ಗಂಟೆ ಅಂದರೆ ಒಂದು 5:15 ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಮತ್ತು ನಮ್ಮ ಯಜಮಾನ್ರು ತಲೆ ಸ್ನಾನ ಮಾಡಿಕೊಂಡು, ಮತ್ತು ತೊಟ್ಟಿಲೆಲ್ಲ ನಾವು ತಗೊಂಡಿದ್ವಿ, ಮಡ್ಲಕ್ಕಿ ತೊಟ್ಟಿಲು ಎಲ್ಲ ತಗೊಂಡು, ಒಂದು ಚೊಂಬು ನೀರು ತಗೊಂಡು ಹೋಗಿ ಹಳ್ಳಿ ಮರದ್ದೇ ಬುಡಕ್ಕೆ ಹಾಕಬೇಕು. ಒಂದು ಚೊಂಬು ನೀರನ್ನು ಹಾಕಿ ಬೇಡಿಕೊಂಡು ನಮಗೇನಾಗಬೇಕು ಅದನ್ನು, ನಮಗೆ ಮಕ್ಕಳಾಗಿಲ್ಲ ಪಾಲಿಸಿ ಈ ಥರ ಎಲ್ಲ ಬೇಡಿಕೊಂಡು ನಾವು ತೊಟ್ಲು ಕಟ್ಟಿದ್ವಿ. ನಾನು ಮತ್ತು ನನ್ನ ಗಂಡ ಇಬ್ಬರು ತೊಟ್ಲು ಕಟ್ಟಿದ್ವಿ ಬೆಳಗ್ಗೆ ಮುಂಜಾನೆ. ಆಮೇಲೆ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಮತ್ತು ಪೂಜೆ ಎಲ್ಲ ಮಾಡಿಕೊಂಡು ಈ ಥರ ಎಲ್ಲ ಅಂದ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ಬಂದ್ವಿ. ಬಂದಾದಮೇಲೆ ಶ್ರಾವಣದಾಗನೇ 2ನೇ ವಾರ ಶ್ರಾವಣ ಬಂದು ನಾನು ತೊಟ್ಲು ಕಟ್ಟಿ 2ನೇ ವಾರಕ್ಕೆಲ್ಲ ನನಗೆ ರಿಸಲ್ಟ್ ಸಿಕ್ಬಿಡ್ತು, ನಾನು ಪ್ರೆಗ್ನೆಂಟ್ ಆಗಿರೋದು. ಅದ್ರಾಗ ಬೇರೆ ಮತ್ತೆ ಹಾಸ್ಪಿಟ್ಲಿಗೆ ಹೋದಾಗ ಅವರು ಸ್ಕ್ಯಾನಿಂಗ್ ಮಾಡ್ತಾರಲ್ವ, ಸ್ಕ್ಯಾನಿಂಗ್ ಮಾಡಿದಾಗ ಹೇಳಿದರು, ನಿಮಗೆ ಈ ಥರ 2 ಇದೆ ಅಂತಂದೇಳಿ ಹೇಳಿದರು. ಡಬಲ್ ಧಮಕ್ ಅಂತ ತುಂಬ ಖುಷಿಯಾಗಿತ್ತು. 5 ವರ್ಷದಿಂದ ಮಕ್ಕಳು ಇಲ್ಲ ಅನ್ನೋದೊಂದು ಕೊರಗಿತ್ತು. ಅದ್ರಾಗ ಬೇರೆ ಮೇಡಮ್ 2 ಇದೆ ಮಗು ನಿಮಗೆ ಅಂತಂದೇಳಿ ಹೇಳಿದರು. ತುಂಬ ಖುಷಿ ನನಗೆ ಮತ್ತು ನಮ್ಮ ಯಜಮಾನ್ರಿಗೆ, ನಮ್ಮ ಅಕ್ಕ ಎಲ್ರಿಗೂ ಹೇಳ್ಬಿಟ್ಟೆ ಈ ಥರ ಟ್ವಿನ್ಸ್ ಇದೆ, 2 ಇದೆ ಅಂತಂದೇಳಿ. ಇದಕ್ಕೆಲ್ಲ ಕಾರಣ ನಮ್ಮ ಗೊರವನಹಳ್ಳಿ ಶ್ರೀ ಕ್ಷೇತ್ರ ಮಹಾಲಕ್ಷ್ಮಿ ದೇವಸ್ಥಾನ. ಅಲ್ಲಿ ಹೋದ್ಮೇಲೆ ನನಗೆ ಮಕ್ಕಳಾಗಿದ್ದು. ಗೊತ್ತಾಯ್ತಲ್ವ? ಕೆಲವರೆಲ್ಲ ಕೇಳಿದ್ರಿ IVF ಹೆಂಗೆ, ನಾರ್ಮಲ್ಲ ಏನು ಅಂತ ಎಲ್ಲ ಕೇಳಿದ್ರಿ. ಅದಕ್ಕೆ ಈ ಉತ್ತರ ಅಂತಂದೇಳಿ ಹೇಳ್ತೀನಿ. ಗೊತ್ತಾಯ್ತಲ್ವ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ, ಎಲ್ಲಿ ತೊಟ್ಲು ಕಟ್ಟಿದ್ವಿ ಅಂತಂದೇಳಿ. ನಮ್ಮ ಯಜಮಾನ್ರು ವರ್ಕ್ ಮಾಡೋ ಪ್ಲೇಸೂ ಇಲ್ಲಿನೇ ಗೊರವನಹಳ್ಳಿ ಮಹಾಲಕ್ಷ್ಮಿ ಬೃಂದಾವನ ಅಂತ ಇದೆ. ಬೃಂದಾವನದಲ್ಲಿನೇ ಕಮಲಮ್ಮ ಅಜ್ಜಿ ಇದ್ದಾರೆ. ಮೂಲ ಕಾರಣನೇ ಕಮಲಮ್ಮ ಅಜ್ಜಿ.
ಅದಕ್ಕೆ ನಾನು ಯಾವಾಗ್ಲೂ ಈ ಲಾಗ್ ಮಾಡಿದಾಗೆಲ್ಲ ಅಮ್ಮನ ನೆನೆಸ್ಕೊಂಡು ನಾನು ವಿಡಿಯೋ ಮಾಡೋಕ್ಕೆ ಕಾರಣನೇ ಅದು. ಮತ್ತು ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಅನ್ನೋದಕ್ಕೆ ಕಾರಣ ಇದು. ಮತ್ತು ನನಗೂ ಮಕ್ಕಳಾಗಿ ನನಗೆ ಒಳ್ಳೆಯದಾಗಿದೆ, ಮತ್ತು ನಮ್ಗೆ ನೆಮ್ಮದಿ ಅನ್ನೋದು ಸಿಕ್ಕಿದೆ. ಮತ್ತು ಆಮೇಲೆ ನನ್ನ ಬಿಸ್ನೆಸ್ಸು ಗ್ರೋ ಆಗ್ತಾ ಇದೆ. ಮತ್ತು ಎಷ್ಟು ಸಾಲ ಇತ್ತು, ಒಂದು 5-6 ಲಕ್ಷ ಸಾಲ ಇತ್ತು ನಾವು ಬೆಂಗಳೂರಿಂದ ಇಲ್ಲಿಗೆ ಬರಬೇಕಾದ್ರೆ, ಸಾಲ ತೀರೋಗಿ. ಮತ್ತು ಇವಾಗ ಕೈಯಲ್ಲಿ ಸ್ವಲ್ಪ ಅಮೌಂಟ್ ಇವಾಗ ಆಗ್ತಾ ಇದೆ. ನನ್ನ ಬಿಸ್ನೆಸ್ಸು ಗ್ರೋತ್ ಆಯಿತು ಇದರಿಂದ. ನನ್ನ ಮಕ್ಕಳು ಆರೋಗ್ಯವಾಗಿ ಚೆನ್ನಾಗಿ ಬೆಳೀತಾ ಇದ್ದಾರೆ. ಸಾರಿ, ಯಾರೋ ಬಂದರು. ಸೊ ಹಂಗಾಗಿ ಈ ವಿಡಿಯೋ ಸ್ಟಾಪ್ ಮಾಡಿದೆ. ಈ ಥರ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ, ನೆಮ್ಮದಿ ಸಿಕ್ಕಿದೆ. ಮತ್ತು ಎಷ್ಟೋ ವರ್ಷಗಳ ನಮಗೆ ಮಕ್ಕಳಿಲ್ಲ ಅನ್ನೋದೊಂದು ಕೊರಗಿತ್ತು. ಆ ಕೊರಗು ತೀರಿಸಿದ್ಲು ಲಕ್ಷ್ಮಮ್ಮ. ಮತ್ತು ಎಷ್ಟೊಂದು ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ನಮ್ಮ ತಮ್ಮನ ಹೆಂಡ್ತಿಗೂ ಮಕ್ಕಳಾಗಿರಲಿಲ್ಲ, ಅದೂ ಬೇಡ್ಕೊಂಡಿದ್ವಿ. ನಮ್ಮ ಅಕ್ಕ ಸರಿ ಎಲ್ಲರೂ ಬಂದಾಗ ಅವಳ ಹೆಸ್ರ ಮೇಲೇ ಮುಡುಪೆಲ್ಲ ಕಟ್ಬಿಟ್ಟು ಹೋಗಿದ್ಲು, ಮಕ್ಕಳಾಗಲಿ ಈ ಥರ ಅಂದ್ಕೊಂಡು. ಆಮೇಲೆ ಏನಾದರೂ ಸಾಲ ಇದ್ದರೆ ಸಾಲ ತೀರಲಿ ಅಂತಂದೇಳಿ ಈ ಥರದ್ದು ಅಂದ್ಕೊಂಡು ತೊಟ್ಲಲ್ಲ ಮುಡುಪು ಕಟ್ಟಿದ್ರು ಅವರು. ನಾನು ತೊಟ್ಲು ಕಟ್ಟಿದ್ದೆ. ತೊಟ್ಲು ಕಟ್ಟೋಕ್ಕೆ ನನ್ನ ತಮ್ಮನ ಹೆಂಡ್ತಿ ಕರೆದಿದ್ದೆ, ಅವ್ರಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ನಮ್ಮ ಅಕ್ಕನವ್ರು ಬಂದಿದ್ರಲ್ವ, ಅವ್ರ ಹೆಸರಲ್ಲಿ ಮುಡುಪು ಕಟ್ಬಿಟ್ಟು ಹೋದ್ಲು. ಮತ್ತು ನಮ್ಮ ಯಜಮಾನ್ರ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡವ್ರಿಗೂ ಅವರು ಹೇಳಿದಾರಂತೆ, ತುಂಬ ನಮ್ಗೆ ಒಳ್ಳೆಯದಾಗಿದೆ, ಈ ಥರ ಮದುವೆ ಮಾಡಿಕೊಂಡು ಬಂದಿರೋರು ಇದ್ದಾರೆ, ಇವ್ರ ಕೈಯಿಂದ ಪೂಜೆ ಮಾಡಿಸ್ಕೊಂಡ್ಮೇಲೆ ಇಲ್ಲಿ ಮತ್ತು ಈ ದೇವಸ್ಥಾನಕ್ಕೆ, ಈ ಕ್ಷೇತ್ರಕ್ಕೆ ಬಂದು ಹೋದ್ಮೇಲೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಮತ್ತು 48 ದಿನ ಪೂಜೆ ಹೇಗೆ ಮಾಡ್ಬೇಕು ಅನ್ನೋದು ಅದನ್ನು ಹೇಳ್ಕೊಡ್ತಾರೆ. ಏನೇ ಸಮಸ್ಯೆ ಇರಲಿ ನಿಮ್ಮ ಜೀವನದಾಗ, ಎಂಥದೇ ಸಮಸ್ಯೆ ಇರಲಿ, ಎಲ್ಲ ಪರಿಹಾರ ಆಗುತ್ತೆ ಈ ದೇವಸ್ಥಾನದಲ್ಲಿ ಬಂದರೆ. ಬಟ್ ನಮಗೂ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ಮೊದಲೆಲ್ಲ ಒಂಥರ ನಮ್ಮ ಯಜಮಾನ್ರದ್ದು ಹಳೇದೆಲ್ಲ ನೋಡಿಬಿಟ್ರೆ ಅವ್ರು ಎಷ್ಟು ಸಣ್ಣ ಹೆಂಗಿದ್ರು ಅಂತಂದೇಳಿ, ಇವಾಗ ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿದ್ದಾರೆ. ಅವು EMI ಅವು ಅಂತಂದೇಳಿ ಫೋನ್ ತುಂಬ ಬರ್ತಾಯಿತ್ತು. ಇವಾಗ ಯಾವುದೇ ಇಲ್ಲ, ಎಲ್ಲ ಕಡಿಮೆ ಆಗಿ ಸಾಲ ಮುಕ್ತರಾಗಿ ಲಕ್ಷ್ಮಮ್ಮ ಕೊಟ್ಟಂಥ ವರ ಪ್ರಸಾದ, ನಮ್ಮ 2 ಅವಳಿ ಜೋಳಿ ಮಕ್ಕಳು ಋತಿಕಾ ಇಬ್ಬರು ಚೆನ್ನಾಗಿ ಆಟ ಆಡ್ಕೊಂಡು ಓಡಾಡಿಕೊಂಡು ಊಟ ಗೀಟ ತಿನ್ಕೊಂಡು ಆರಾಮಾಗಿದ್ದಾರೆ. ಮತ್ತು ಆದಮೇಲೆ ತುಂಬ ಜನ ಕೇಳಿದ್ರಿ, ಅಕ್ಕ ನಿಮ್ಮ ಸಿಜರಿನ ನಾರ್ಮಲ್ ಡೆಲಿವರಿನ ಅಂತಂದೇಳಿ. ಹೊಸೊಬ್ಬರು ಕೇಳ್ತೀರ, ಹಳಬ್ರಿಗೆ ನಾನು ವೀಡಿಯೋಸ್ ನೋಡಿದವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ ನಂದು ಸಿಜರಿನ್ ಆಗಿದೆ ಅಂತಂದೇಳಿ. ಬಟ್ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ನನ್ನ ಮಕ್ಕಳು ಹುಟ್ಟಿದಾಗಿಂದ ಎಷ್ಟು ತೂಕ, ಎಷ್ಟು ಮತ್ತು ಇಂಜೆಕ್ಷನ್ ಹಾಕ್ಸಿದ್ದು, ಪ್ರತಿಯೊಂದು ಮಕ್ಳಿಗೆ ಏನೇನು ತಿನ್ನಿಸಿದ್ದೀನಿ, ಏನೇನಿಲ್ಲ ಅಂತಂದು ಮಂತ್ಲಿ ಫೋಟೋಶೂಟ್ ಮಾಡಿಸಿರೋದಾಗಿರ್ಬೋದು, ಯಾವ ಥರ ಬೆಳೆದ್ರು ಹೆಂಗೆ ಅನ್ನೋದನ್ನು ಪೂರ್ತಿಯಾಗಿ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಅಲ್ಲಿ ನೋಡ್ಬೋದು ಹೊಸಬ್ರು. ಓಕೆ, ಗೊತ್ತಾಯ್ತಲ್ವ? ನಂದು IVF ಈ ಥರ ಯಾವುದೂ ಅಲ್ಲ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಮೇಲೆ ನನಗೆ ಅವಳಿ ಜವಳಿ ಮಕ್ಕಳಾಗಿದ್ದು. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಇದೆ, ತುಂಬ ಅಂದರೆ ತುಂಬ. ನಾನು ತಿಳ್ಕೊಂಡಿರೋದು ಒಂದಿಷ್ಟು ಅಂತ ಹೇಳ್ಬೋದು, ಜಾಸ್ತಿ ಇದೆ. ನೀವು ಇಲ್ಲಿ ಬಂದಾಗ ನಿಮಗೆ ಗೊತ್ತೇ ಇರುತ್ತೆ. ಎಷ್ಟೋ ಜನ ಹೆಂಗೆ ಬರಬೇಕು ಅಂತಂದರೆ, ನೀವು ಬೆಂಗಳೂರಿಂದ ಬರಬೇಕಾದ್ರೆ ಇದು ಪಾವಗಡ ಬಸ್ ಹತ್ತಿದ್ರೆ ನೀವು ಅಲ್ಲಿಂದ ನಗನಹಳ್ಳಿ ಕ್ರಾಸ್ ಅಥವಾ ಗೊರವನಹಳ್ಳಿ ಕ್ರಾಸಲ್ಲಿ ಇಳ್ಕೊಂಡು ಗೊರವನಹಳ್ಳಿಗೆ ಆಟೋದಲ್ಲಿ ಬರ್ಬೋದು. ಇಲ್ಲಾಂದ್ರೆ ಬಸ್ ಬರುತ್ತೆ, ಬಸ್ಸಿಗೆ ಬರ್ಬೋದು. ಇಲ್ಲಾಂದ್ರೆ ಆ ಕಡೆ ತುಮಕೂರಿಂದ ಬಂದಿರಂದ್ರೆ ಕೊರಟಗೆರೆಯಿಂದ ಗೊರವನಹಳ್ಳಿ ಈ ಥರ. ಓಕೆ, ಕೊರಟಗೆರೆಯಿಂದ ಈ ಕಡೆಗೆ ಗೊರವನಹಳ್ಳಿಗೆ ಒಂದು 10 ಕಿಲೋಮೀಟ್ರ್ ಆ ಥರ ಇರುತ್ತೆ. ಓಕೆ, ಯಾರಿಗೆಲ್ಲ ಮದುವೆ ಆಗಿಲ್ಲ ಅನ್ನೋರು, ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಬರ್ಬೋದು. ಮದುವೆ ಸೆಟ್ ಆಗ್ತಾಯಿಲ್ಲ ಮತ್ತು ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಅನ್ನೋರು ಬಂದು ಅಮ್ಮನ ಸನ್ನಿಧಿಯಲ್ಲಿ ನೀವು ಬೇಡಿಕೊಂಡು ಮತ್ತು ಇದು ಎಲ್ಲ ಹೇಳ್ಕೊಡ್ತಾರೆ. ಬೃಂದಾವನ ಇದೆ ಅಲ್ವಾ, ಬೃಂದಾವನದಲ್ಲೂ ಹೇಳ್ಕೊಡ್ತಾರೆ. ಮತ್ತು ಆ ಲಕ್ಷ್ಮೀ ದೇವಸ್ಥಾನದಲ್ಲಿ ಅಲ್ಲೂ ಹೇಳ್ಕೊಡ್ತಾರೆ ನಿಮಗೆ ಹೆಂಗೆ ತೊಟ್ಲು ಶಾಸ್ತ್ರ ಅದು ಹೆಂಗೆ ಮಾಡಬೇಕು ಅನ್ನೋದನ್ನು. ತುಂಬ ಜನಕ್ಕೆ ಇವಾಗ ಯೂಟ್ಯೂಬಲ್ಲಿ ನೀವು ನೋಡ್ಬೋದು, ತುಂಬ ಜನಕ್ಕೆ ವೀಡಿಯೋಸ್ ಮಾಡಿ ಹಾಕಿದ್ದಾರೆ ಏನೆಲ್ಲ ಆಗಿದೆ ಇಲ್ಲೆಲ್ಲ ಅಂತಂದೇಳಿ. ನಮಗೆ ಗೊತ್ತಾಗಿರೋದಂದ್ರೆ, ನಾವು ಬಂದು 3.5 ವರ್ಷ ಈ ಥರ ಆಯಿತು. 3.5 ವರ್ಷದಾಗ ನಮಗೆ ಇಷ್ಟ ಆಗಿದೆ. ಮೊದಲೆಲ್ಲ ನನಗೆ ಗೊತ್ತಿರಲಿಲ್ಲ ಇದೆಲ್ಲ. ಇಲ್ಲಿ 3.5 ವರ್ಷ ಆದಮೇಲೆ ಇಷ್ಟೊಂದು ತಿಳ್ಕೊಂಡಿದ್ದೀನಿ. ಮತ್ತು ನಮ್ಮ ಜೀವನದಾಗ ಆಗಿರೋದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಗೊತ್ತಾಯ್ತಲ್ವ?
ಅವಳಿ ಜೋಳಿ ಮಕ್ಕಳು ನನಗೆ ತೊಟ್ಲು ಕಟ್ಟಿದ ಮೇಲೆ ಮಹಾಲಕ್ಷ್ಮಿ ದೇವಸ್ಥಾನದಾಗ ಆಗಿದ್ದು ನನಗೆ. ಅದು ಮೇನ್ ಅಂದರೆ ಇಲ್ಲಿ ದೇವಸ್ಥಾನದಾಗ ಬೇಡ್ಕೊಂಡು ಹೋದವರಿಗೆ ಮೇನು ಫಸ್ಟು ಆಗೋದೇ ಒಂದು ಹೆಣ್ಮಗು ಆಗುತ್ತೆ. ಮೊದಲನೇ ಮಗುನೇ ಹೆಣ್ಮಗು ಆಗಿದೆ, ತುಂಬ ಜನಕ್ಕೆ ಹೆಣ್ಮಗು ಆಗಿದೆ ನಾನು ಕೇಳಿದ ಮಟ್ಟಿಗೆ. ಮತ್ತು ಆಮೇಲೆ ನನ್ನ ಜೀವನದಾಗೂ 2 ಹೆಣ್ಮಕ್ಳೇ ಕೊಟ್ಬಿಟ್ಟಿದ್ದಾರೆ ದೇವರು. ಹಾಗೆ ಓಕೆ, ಈ ವ್ಲಾಗ್ ಮಾಡೋಕ್ಕೆ ಇಷ್ಟೇ ಕಾರಣ, ಇನ್ನೇನಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಅವಾಗವಾಗ ಈ ದೇವಸ್ಥಾನದ ಬಗ್ಗೆ ವೀಡಿಯೋಸ್ ಮಾಡಿ ಹಾಕ್ತಿರ್ತೀನಿ, ನೀವು ನೋಡ್ಬೋದು. ಮೊನ್ನೆ ಲಕ್ಷ ದೀಪೋತ್ಸವದ ವೀಡಿಯೋಸನ್ನು ಹಾಕಿದೆ, ಯಾವ ಥರ ಎಲ್ಲ ಆಯಿತು ಅನ್ನೋದು. ಹಂಗೆ ಸ್ವಲ್ಪ ವೀಡಿಯೋಸ್ಗಳು ನನಗೇನು ಗೊತ್ತಿರುತ್ತೋ ಅದನ್ನು ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.